ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಿಗೆ ಅಧಿಕಾರಿಗಳ ತಂಡ. ಸಂಸದರ ಹೇಳಿಕೆ ಶುದ್ಧ ಸುಳ್ಳು. ಜಿಲ್ಲೆಗೆ ಎಲ್ಲ ಸರ್ಕಾರಗಳೊಂದಿಗೆ ಅನ್ಯಾಯ. ಕಲಬುರಗಿ ಸಚಿವರು ಝಾಂಡ. ಸಭೆಗೆ ಸೀಮಿತ ಸುಖಾಣೆ. ರಾಜ್ಯ ಮಟ್ಟದ 3ನೇ ಚಿತ್ರಸಂತೆ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ. SCAB ಕಾನೂನು ಕಾಲೇಜಿನ ಸುವರ್ಣ ಮಹೋತ್ಸವ ಫೆಬ್ರವರಿ 17ರಂದು ಆಯೋಜನೆ. ಹೈಕೋರ್ಟ್ ನ್ಯಾಯಮೂರ್ತಿ ಸೇರಿ ಸಚಿವ HK ಪಾಟೀಲ್ ಭಾಗಿ. ಪಾರಸ್ಪರ ಸುಖಾಣೆ. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ನಲ್ಲಿ 25 ಕೋಟಿ ರೂಪಾಯಿ ಅನುದಾನ ನೀಡಲು ಸಿಎಂಗೆ ಪತ್ರ. ಅಮರೇಶಪ್ಪ ಆದೋನಿ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಬಸನಗೌಡ ದದಲ್. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ NSS ಘಟಕದಿಂದ ಬೃಹತ್ ಸ್ವಚ್ಛತಾ ಸೇವಾ ಕಾರ್ಯಕ್ರಮ. ಲೋಕಸಭಾ ಚುನಾವಣೆ ಹಾಲಿ ಸಂಸದ ರಾಜ ಅಂಬರೀಶ್ ನಾಯ್ಕರಿಂದ ಟಿಕೆಟ್ ಪಡೆಯುವ ವಿಶ್ವಾಸ. ಮುಂದುವರೆದ ಪೈಪೋಟಿ. ಮತ್ತು ವಾರ್ಡ್ ನಂಬರ್ 23ರಲ್ಲಿ ಸ್ವಚ್ಛತಾ ಅಭಿಯಾನ. ಬಡಾವಣೆಗಳನ್ನು ನಮ್ಮ ಮನೆಯಂತೆ ಸ್ವಚ್ಛತೆಯಿಂದ ಕಾಪಾಡಬೇಕು. ರವಿ ಬೋಸರಾಜ್. ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರು ಮಾಡಲು ಕೇಂದ್ರ ಆರೋಗ್ಯ ಸಚಿವರು ತಂಡ ಕಳುಹಿಸುವುದಾಗಿ ರಾಯಚೂರು ಮತ್ತು ಕೊಪ್ಪಳ ಸಂಸದರು ಹೇಳಿಕೊಂಡಿರುವುದು ಶುದ್ಧ ಸುಳ್ಳು, ಚುನಾವಣಾ ರಾಜಕೀಯ ತಂತ್ರವಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಪಾರ್ಸಮಲ್ ಸುಖಾಣೆ ಹೇಳಿದರು. ರಾಯಚೂರಿನಲ್ಲಿ ಏಮ್ಸ್ ಮಂಜೂರು ಮಾಡಲು ಕೇಂದ್ರ ಆರೋಗ್ಯ ಸಚಿವರ ತಂಡ ಕಳುಹಿಸುವುದಾಗಿ ರಾಯಚೂರು ಮತ್ತು ಕೊಪ್ಪಳ ಸಂಸದರು ಹೇಳಿಕೊಂಡಿರುವುದು ಶುದ್ಧ ಸುಳ್ಳು, ಚುನಾವಣಾ ರಾಜಕೀಯ ತಂತ್ರವಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಪಾರ್ಸಮಲ್ ಸುಖಾಣೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಸತ್ನಲ್ಲಿ ಆರೋಗ್ಯ ಸಚಿವರು ನೀಡಿದ ಹೇಳಿಕೆಯಂತೆ ಹುಬ್ಬಳ್ಳಿ ಧಾರವಾಡ ಹೆಸರು ಮಾತ್ರ ಇರುವುದು ಖಚಿತವಾಗಿದೆ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಮತ್ತೊಂದು ವಂಚನೆ ಆಗುವ ಮುನ್ನ ಪ್ರಧಾನಿ ಮಂತ್ರಿಗಳ ಗಮನ ಸೆಳೆಯಬೇಕಿದೆ ಎಂದರು. ಈಗಾಗಲೇ IIT ಸ್ಥಾಪನೆಗೆ ಜಿಲ್ಲೆಗೆ ಅನ್ಯಾಯವಾಗಿ ಹೋಗಿದೆ. ಏಮ್ಸ್ ಮಂಜೂರಾತಿ ಬೇಕಿರುವ ವಿಮಾನ ನಿಲ್ದಾಣ, ಮಹಾನಗರ ಪಾಲಿಕೆ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡದೇ ಇರುವಾಗ ಏಮ್ಸ್ ಮಂಜೂರು ಮಾಡಿಸಲು ಮನವಿ ಕೊಟ್ಟರೆ ಸಾಲದು ಎಂದರು. ರಾಜ್ಯ ಸರ್ಕಾರ ಕೂಡಲೇ ಭೂಮಿ, ನೀರು ಸೇರಿದಂತೆ ಇತರೆ ಸೌಲಭ್ಯಗಳ ಷರತ್ತುಗಳನ್ನು ಪೂರೈಕೆಗೆ ಪ್ರಸ್ತಾವನೆ ಸಲ್ಲಿಸಬೇಕೆಂದರು. ಕಲಬುರಗಿ ರಾಜಕೀಯದಿಂದ ಜಿಲ್ಲೆಗೆ ನಿರಂತರ ಅನ್ಯಾಯ ಮುಂದುವರಿಯುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವರು ಕಲಬುರಗಿಯಲ್ಲಿ ನಿನ್ನೆಯಷ್ಟೇ ಟ್ರೋಮಾ ಸೆಂಟರ್ ಉದ್ಘಾಟಿಸಿಕೊಂಡಿದ್ದಾರೆ. ಜಯದೇವ ಆಸ್ಪತ್ರೆ, ಟ್ರೋಮಾ ಸೆಂಟರ್, ನರ್ಸಿಂಗ್ ಕಾಲೇಜು, ESI ಆಸ್ಪತ್ರೆ, ಮಹಿಳಾ ಮತ್ತು ಮಗುವಿನ ಆಸ್ಪತ್ರೆಗಳೆಲ್ಲವೂ ಕಲಬುರಗಿಯಲ್ಲಿ ಸ್ಥಾಪಿಸಿದರೆ ಉಳಿದ ಜಿಲ್ಲೆಗಳ ಸ್ಥಿತಿ ಏನು ಎಂದು ಪ್ರಶ್ನಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವರು ಕೇವಲ ಜಂಡಾ ಸಭೆಗೆ ಸೀಮಿತವಾಗಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ಸಂಪೂರ್ಣ ಕಡೆಗಣಿಸಿದ್ದಾರೆ ಎಂದು ಸ್ವಪಕ್ಷದ ವಿರುದ್ಧವೇ ಆರೋಪಿಸಿದರು. ಸರ್ವರಿಗೂ ಸಮಬಾಳು ಸಮಪಾಲು ಎಂದು ಹೇಳುವ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸುವ ಕೆಲಸ ಮಾಡಬೇಕೆಂದರು. ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿರುವ ಕುರಿತು ಪ್ರತ್ಯೇಕ
ದೇಶ ಸ್ಥಾಪಿಸುವ ಧ್ವನಿ ಕೇಳಿ ಬಂದಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಲಬುರಗಿಯಿಂದಲೂ ಅನ್ಯಾಯವಾಗುತ್ತಿದೆ. ಆ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರಲು ಕಾರಣವಾಗಿದೆ. ಜಿಲ್ಲೆಯ ಶಾಸಕರುಗಳಲ್ಲಿ ಇರುವ ಭಿನ್ನಾಭಿಪ್ರಾಯದಿಂದ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. ಪಕ್ಷದ ವೇದಿಕೆಗಳಲ್ಲಿಯೇ ಈ ಕುರಿತು ಚರ್ಚಿಸಲಾಗಿದೆ. ಆದರೆ ಗುಂಪುಗಾರಿಕೆಯಿಂದ ಜಿಲ್ಲಾ ಅಭಿವೃದ್ಧಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಒಪೆಕ್ ಆಸ್ಪತ್ರೆ ಇದ್ದರೂ ಉಪಯೋಗ ಇಲ್ಲದಂತಾಗಿದೆ. ಬಜೆಟ್ನಲ್ಲಿಯೂ ಜಿಲ್ಲೆ ನ್ಯಾಯ ದೊರಕುವ ವಿಶ್ವಾಸವಿಲ್ಲ. ಅಭಿವೃದ್ಧಿ ಕೇವಲ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿಗೆ ಸೀಮಿತವಾದರೆ ಸಮಪಾಲು ದೊರೆಯಲು ಸಾಧ್ಯವಿಲ್ಲ ಎಂದರು. ಗುಲ್ಬರ್ಗಾನಲ್ಲಿ ಟ್ರೋಮಾ ಸೆಂಟರ್ ಇನಾಗ್ರೇಷನ್ ಆಗಿದೆ. ಲಾಸ್ಟ್ ಟೈಮ್ ಅವರು ಈ ಮಿನಿಸ್ಟರ್ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಗುಲ್ಬರ್ಗಾಗೆ ಜಯದೇವ್ ಹಾಸ್ಪಿಟಲ್ದು ಬ್ರಾಂಚ್ ಮಾಡಿದರು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದರು, ಟ್ರೋಮಾ ಸೆಂಟರ್ಗೆ ಇದು ಸ್ಯಾಂಕ್ಷನ್ ಮಾಡಿಕೊಂಡ್ರು, ನರ್ಸಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಂಡ್ರು. ಲಾಸ್ಟ್ ಬಜೆಟ್ನಲ್ಲಿ ಇನ್ನೂ ಒಂದು ಸೂಪರ್ 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 ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿಕೊಂಡ್ರು. ಅದು ಇನ್ನೂ ಸೂಪರ್ ಸ್ಪೆಷಾಲಿಟಿ ಚಾಲು ಆಗಿಲ್ಲ. ಜಯದೇವ್ ಹಾಸ್ಪಿಟಲ್ ಕಂಪ್ಲೀಟ್ ರೆಡಿ ಇದೆ. 15 ಡೇಸ್ನಲ್ಲಿ 300 ಬೆಡೆಡ್ ಹಾಸ್ಪಿಟಲ್ ಚಾಲು ಆಗ್ತಾರೆ. ನೀವು ಗುಲ್ಬರ್ಗಕ್ಕೆ ಮಾಡ್ಕೊಳ್ಳಿ, ನಮಗೇನು ಇದಿಲ್ಲ, ಗುಲ್ಬರ್ಗಾನಲ್ಲಿ ಆಗಬಾರ್ದಂತ ಏನಿಲ್ಲ. ತಾವು ರಾಯಚೂರು ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ಗಳಾಗಿದ್ದೀರಿ. ಬರೀ ಜೆಂಡಾ ಏರ್ಸೋಕ್ಕೆ ಇಲ್ಲ, KDB ಮೀಟಿಂಗ್ ಮಾಡೋಕ್ಕೆ ಮಾತ್ರ ಅಲ್ಲ, ರಾಯಚೂರಿಗೆ ಬೆಳವಣಿಗೆಯನ್ನು ನೋಡಬೇಕು. ತಾವು ಈ ಒಪೆಕ್ ಆಸ್ಪತ್ರೆ ಅಳ್ತಾ ಇದೆ, ಅದನ್ನು ಯಾಕೆ ನೀವು ಜಯದೇವ್ ಬ್ರಾಂಚ್ ಯಾಕೆ ಮಾಡೋಂಗಿಲ್ಲ? ಅಲ್ಲಿ 36 ಡಾಕ್ಟರ್ಗಳಲ್ಲಿ ಯಾವ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅಲ್ಲಿ, ಅದರ ಸೇವೆ ವ್ಯರ್ಥ ಆಗ್ಲಿಕ್ಕತ್ತದ. ಅದರ ಕಡೆ ಯಾಕೆ ನೀವು ಗಮನ ಕೊಡೋಂಗಿಲ್ಲ? ಬಹುಶಃ ಇವತ್ತು ಇವರು ನೀಮ್ಸದು ಬ್ರಾಂಚ್ ನಾನು ಗುಲ್ಬರ್ಗಾಗೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಇವತ್ತು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಮತ್ತು ತಾಯಿ ಮಕ್ಕಳದ ಆಸ್ಪತ್ರೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಅದು ಇದೇ ಬಜೆಟ್ನಲ್ಲಿ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ. ರಾಯಚೂರಿಗೆ ಏನು ಸಿಗಂಗಿಲ್ಲ. ಇನ್ಚಾರ್ಜ್ ಗುಲ್ಬರ್ಗಾದವರಾಗಿ ರಾಯಚೂರಿನಾಗ ಅವ್ರು ಏನು ಮನಸ್ಸು, ತಲೆ, ಮೈಂಡ್ ಎಲ್ಲ ಗುಲ್ಬರ್ಗಾನಲ್ಲಿ ಇದೆ. ಇಲ್ಲಿ ಅವ್ರದ್ದು ಏನು ಲಕ್ಷ್ಯ ಇಲ್ಲ. ಅಟ್ಲೀಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಮತ್ತು ಅದು ಎಲ್ಲಿ ಅದ? ನೀವು ಬೆಳವಣಿಗೆ ಮಾಡೋದು ಬರೀ 6 ಜಿಲ್ಲೆ, ಮೈಸೂರು, ಬ್ಯಾಂಗ್ಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಕಡೆ ಗುಲ್ಬರ್ಗ, ಇವು 6 ಜಿಲ್ಲೆ ರಾಯಚೂರು ಗುಲ್ಬರ್ಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗೋದು. ಬಾಕಿ ಜಿಲ್ಲೆಗಳಿಗೆ ಏನೂ ಇಲ್ಲ. ಈ ಬಜೆಟ್ನಲ್ಲಿ ನಮಗೆ ಏನು ಕೊಡೋಂಗಿಲ್ಲ. ಅದನ್ನು ತಮ್ಗೆ ಹೇಳ್ತೀನಿ, ಗುಲ್ಬರ್ಗ ಕೊಡ್ತಾರೆ, ನಮಗೇನು ಸಿಗಂಗಿಲ್ಲ. ಮತ್ತು ಅವ್ರೇನು ಲಾಸ್ಟ್ ಟೈಮ್ ನಮ್ಮ DK ಸುರೇಶ್ ಅವರು ಹೇಳಿದರು, ನಮಗೆ ಸೆಂಟ್ರಲ್ ಅವರು ಬಜೆಟ್ನಾಗ ರೊಕ್ಕ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ಯಾರ ಅಂತೇಳಿ. ನಾವು ಸೌತ್ ಕರ್ನಾಟಕ, ಸೌತ್ ಇಂಡಿಯಾನ ಬೇರೆ ಮಾಡ್ಕೊಂತೀವಿ ಅಂತೇಳಿ. ಅದೇ ಥರ ಕೂಗು ಮತ್ತು ರಾಯಚೂರವ್ರು ಹೇಳ್ತಾರೆ, ನಾವು ಯಾಕೆ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ? ನಾವು ನಮ್ಮ ಕಡೆಯಿಂದ ರೆವೆನ್ಯೂ ಬೇಕಾದಷ್ಟು ಹೋಗ್ತದೆ ಕರ್ನಾಟಕ ರಾಜ್ಯಕ್ಕೆ. ಮತ್ತು ನಮಗೇನಾದರೂ ಜನಪ್ರತಿನಿಧಿಗಳು ಮಿಸರಬಲಿ ಫೇಲ್ ಆಗ್ಯಾರ. ಯಾಕೆ ಅವರು ಎಲ್ಲರೂ ಅಂದಿರ್ತಾರ. ಚೀಫ್ ಮಿನಿಸ್ಟರ್ ಕೇಳಿದರೆ ನನಗೆ ನಾಳೆ ಡೆವಲಪ್ಮೆಂಟ್ಗೆ ಏನೇನು ಕೇಳಕ್ಕೆ ಹೋದ್ರೆ ಕೊಡೋಂಗಿಲ್ಲ, ನನಗೆ ಇದು ಮಾಡೋಂಗಿಲ್ಲ, ಅದು ಮಾಡೋಂಗಿಲ್ಲ, ಆ ಭಯ. ಅರೆ ಆ ಭಯ ಇದ್ದರೆ ಯಾಕೆ ಆಗ್ತೀರಿ? MLA, MLC, ಮಿನಿಸ್ಟರ್ ಯಾಕೆ ಆಗ್ತೀರಿ ನೀವು? 75 ವರ್ಷದಿಂದ ಇದೇ ಕಥೆ ಆದರೆ ಸರ್, ಎಲ್ಲ ಪಾರ್ಟಿ ಸರ್ಕಾರ ಬಂದು ಹೋದು ಇಲ್ಲಿ ನಮಗೆ ರಾಯಚೂರಿಗೆ ಅನ್ಯಾಯ ಮಾಡ್ಕೊಂತೇ ಬಂದಾರ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೆಸರಿಟ್ಟಾರೆ ರಾಯಚೂರು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ರಾಯಚೂರು ಅಂಡ್ ಯಾದಗಿರಿ. ಆದರೆ ಏನು ಆಸ್ಪಿರೇಷನಲ್ ನನಗಂತ ಅರ್ಥ ಆಗಿಲ್ಲ. ರಾಜ್ಯ ಮಟ್ಟದ 3ನೇ ಚಿತ್ರಸಂತೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ಉದ್ಘಾಟಿಸಿದರು. ರಾಜ್ಯ ಮಟ್ಟದ 3ನೇ ಚಿತ್ರಸಂತೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ಉದ್ಘಾಟಿಸಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಮುಂಭಾಗದ ರಸ್ತೆಯಲ್ಲಿ ಕಲಸಂಕುಲ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡ ಚಿತ್ರಸಂತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಖ್ಯಾತ ಚಿತ್ರಕಲಾವಿದರು ರಚಿಸಿದ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಏರ್ಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹಿರಿಯ ಚಿತ್ರಕಲಾವಿದರು ಮತ್ತು ಚಿತ್ರಕಲೆಯ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿವಿಧ ಮಾದರಿಯ ಬಿಡಿಸಿದ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಆರ್ಟ್ ಗ್ಯಾಲರಿ ಕಲಾಕೃತಿಗಳು ಪ್ರದರ್ಶನ ನೋಡುಗರ ಮನ ಸೆಳೆಯುವಂತೆ ಮಾಡಿದೆ. ಪಾದಾಚಾರಿ ರಸ್ತೆಯಲ್ಲಿ ಮಳಿಗೆಗಳನ್ನು ಹಾಕಿ ಚಿತ್ರ ಪ್ರದರ್ಶನಕ್ಕೆ ಇಡಲಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳು ಚಿತ್ರಸಂತೆಯಲ್ಲಿ ಭಾಗವಹಿಸುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿ ರಚಿಸಿದ ಚಿತ್ರಗಳನ್ನು ಖರೀದಿ ಮಾಡಿದರು.
ಕಲಾ ಸಂಸ್ಥೆ ಅವರು ಏರ್ಪಡಿಸಿರ್ತಕ್ಕಂಥ ಒಂದು ಚಿತ್ರಸಂತೆ ಅಂತಕ್ಕಂಥ ವಿನೂತನ ಕಾರ್ಯಕ್ರಮ ಈಗಾಗಲೇ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ದಿನ ನಮ್ಮ ರಾಯಚೂರು ನಗರದ ಜನಪ್ರಿಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರವೀಂದ್ರ ಜಾಸಾರ್ ಅವರು, ನಮ್ಮ ಗೋಪಾಲ್ ರೆಡ್ಡಿ ಅವರು ಹಾಗೂ ಕಲಾವಿದರು, ಹಳ್ಳಿಯವರಿರ್ಬೋದು, ಪಟ್ಟಣದವರಿರ್ಬೋದು, ಅನೇಕ ಕಲಾವಿದರು ನಮ್ಮ ಭಾರತದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಸಂಸ್ಕಾರವನ್ನು ಹೊರಸೂಸುವಂತೆ ಮಾಡತಕ್ಕಂಥ ಒಂದು ಕಲಾವಿದರು ಏನು ಎಲೆಮೆರೆಕಾಯಿ ಅಂತ ಇದ್ದರು ಅಂಥವರಿಗೆ ಒಂದು ಪ್ರದರ್ಶನವನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕಲಾ ಸಂಕುಲ ಸಂಸ್ಥೆಗೆ ಎಲ್ಲರೂ ಕೂಡ ರಾಯಚೂರು ನಗರದ ಎಲ್ಲ ಜನತೆ, ರಾಯಚೂರು ಜಿಲ್ಲೆಯ ಜನತೆ ಆಭಾರಿಯಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಚಿತ್ರಸಂತೆಗಳು ನಮ್ಮ ರಾಯಚೂರು ನಗರದಲ್ಲೇ ಅಷ್ಟೇ ಮಾತ್ರ ಅಲ್ಲ, ಜಿಲ್ಲೆಯ ಎಲ್ಲ ಕಡೆ ಕೂಡ ಹೋಬಳಿ ಮಟ್ಟದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಎಲ್ಲ ಕಡೆಗೂ ಕೂಡ ಈ ಒಂದು ಚಿತ್ರಸಂತೆಯ ಕಾರ್ಯಕ್ರಮಗಳನ್ನು ಮಾಡಿ ಇಂತಹ ಕಲಾವಿದರಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕಂತಕ್ಕಂಥ ಒಂದು ವಿನಂತಿಯನ್ನು ಏನು ಅನೇಕ ಸಂಘಟನೆಗಳಿದೆ, ಕಲಾ ಸಂಕುಲ ಸಂಸ್ಥೆ ಅಂತ ಅನೇಕ ಸಂಘಟನೆಗಳು ಜಿಲ್ಲೆಯಾದ್ಯಂತ ಮಾಡಿ ಈಗ ಕಲಾವಿದರು ಎಲ್ಲ ರೀತಿಯ ಕಲಾವಿದರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅವರು ಉತ್ತುಂಗ ಕ್ಷೇತ್ರಕ್ಕೆ ಬಂದ ನಮ್ಮ ಸಿದ್ದರಾಮ ಜಂಬಲ್ದಿಯವರನ್ನು ಹಿಡಿದು ಈಗಿನ ನರಸಿಂಹನ ಒಡವಾಟಿ ಅವರು ಕೂಡ ಅದೇ ಥರ ಶಂಕರಗೌಡ ಬೆಟ್ಟದೂರವರು, ನಮ್ಮ ಬೆಟ್ಟದೂರಿನ ಶಂಕರಗೌಡರು ಅದ್ಭುತ ಕಲಾವಿದರು. ಇವರು ಕೋಲ್ಕತ್ತಾದ ರವೀಂದ್ರ ಕಲಾ ನಿಕೇತನದಲ್ಲಿ ಅಭ್ಯಾಸವನ್ನು ಮಾಡಿ ನಮ್ಮ ಜಿಲ್ಲೆಗೆ, ಯಾಕೆ ರಾಜ್ಯಕ್ಕೆ, ಇಡೀ ದೇಶಕ್ಕೇ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಕಲಾವಿದರನ್ನು ಸ್ಮರಿಸಿಕೊಂಡು ಉಳಿದಂಥ ಕಲಾವಿದರು ಕೂಡ ಇವರ ಒಂದು ಏನು ಹಾದಿಯಲ್ಲಿ ತಮ್ಮ ಕಲೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗಿ ಭಾರತ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸಬೇಕಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಕಲಾವಿದರಿಗೆ ಯಶಸ್ವಿಯಾಗಿ ಆಗಲಿ ಅಂತ ಹಾರೈಸುತ್ತಾ, ಅದೇ ರೀತಿ ರೇಖಾ ಬಡಿಗಾರ್ ಆಗಿರ್ಬೋದು, ಮಾತಿ ಬಡಿಗಾರ್ ಆಗಿರ್ಬೋದು, ಇವೆರಡು ಜೋಡಿ ಏನಿದೆಯಲ್ಲ ನಾವು ನೋಡ್ತಾ ಬಂದಿದ್ದೀವಿ ಹಲವಾರು ವರ್ಷಗಳಿಂದ. ಭಾಳಷ್ಟು ವ್ಯವಸ್ಥಿತವಾಗಿ ಏನು ಆರ್ಗನೈಸ್ ಮಾಡ್ತಾ ಬಂದಿದ್ದಾರೆ ಕಾರ್ಯಕ್ರಮಗಳು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿ ಯಶಸ್ವಿಯಾದಂಥ ಕಾರ್ಯಕ್ರಮಗಳು ನಾವು ಭಾಳಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀವಿ. ಅದರಲ್ಲಿ ಇದು ಒಂದು ವಿಭಿನ್ನವಾದಂಥ ಒಂದು ಕಲಾ ಸಂತೆಯನ್ನು ಮಾಡ್ತಾ ಇದ್ದಾರಲ್ಲ, ಹೇಳ್ಬೇಕಂದ್ರೆ ಬೇರೆ ಜಿಲ್ಲೆಗಳೆಲ್ಲ ವಿವಿಧ ರಾಜ್ಯಗಳಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಮ್ಮ ರಾಯಚೂರಿಗೆ ಒಂದು ಕೀರ್ತಿ ತಂದ ವಿಷಯ ಇದೆ ನಮ್ಮ ಸಂಕಲನ ಸಂಸ್ಥೆ ವತಿಯಿಂದ. ಹೀಗಾಗಿ ಮಾತಿ ಬಡೇಗರ್ ಅವರನ್ನವರಿಗೆ ನಾವು ಏನು ಹೇಳ್ಬೇಕಂದ್ರೆ ನಾವು ರಾಯಚೂರು ನಾಗರಿಕರಿಂದ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಬಂದಂಥ ಕಲಾವಿದರಿಗೆ ಒಂದು ಕಲಾ ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲರೂ ಯಶಸ್ವಿಯಾಗಿ ಇದು ಅದೇ ರೀತಿ ರಾಯಚೂರು ಜನಕ್ಕೆ ಇದು ನೋಡಿ ಎಕ್ಸಿಬಿಷನ್ ಕಪ್ ಸೇಲ್ ಇದ್ದಂಗೆ ಅದು ಒಂದು ತೊಗೊಳ್ಬೇಕು, ಅಟ್ಲೀಸ್ಟ್ ಒಂದು ನೋಡಿದ್ರೆ ಒಂದಾದ್ರೂ ಒಂದು ತೊಗೊಂಡು ಹೋಗಬೇಕು ಅಂತ ನಮ್ಮ ಒಂದು ಅನಿಸಿಕೆ ಹೇಳ್ತಾ ಇದ್ದಾರೆ. ಯಾಕಂದರೆ ಕಲಾವಿದರಿಗೆ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ಬರೋ ದಿನಗಳಲ್ಲಿ ಇನ್ನೂ ಪ್ರತಿ ವರ್ಷ ಇದು ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ನಮ್ಮ ಮಾರ್ಕಂಡವರಿಗೆ, ರೇಖಾಕವರಿಗೆ ಧನ್ಯವಾದ ಹೇಳಿಸ್ತೀನಿ. ಜೈ ಹಿಂದ್. ಜಿಲ್ಲೆಯಲ್ಲಿ ಕಲಾ ಸಂಕುಲ ಸಂಸ್ಥೆಯಿಂದ ಈ ಒಂದು ಚಿತ್ರಸಂತೆ ನಡೀತಾ ಇರುವಂಥದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಏಕೆಂತಂದರೆ ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಈ ರೀತಿಯ ಚಿತ್ರಸಂತೆಯನ್ನು ನೋಡ್ತಾ ಇದ್ವಿ, ಮಂಗಳೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು. ಆದರೆ ಇಂಥ ಒಂದು ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಚಿತ್ರಸಂತೆ ಆಯೋಜನೆ ಕೂಡ ಫಸ್ಟ್ ಸಾಧ್ಯ. ಅಂಥ ಒಂದು ಸಂದರ್ಭದಲ್ಲಿ ಕಲಾ ಸಂಕುಲ ಇಂಥ ಒಂದು ಚಿತ್ರಸಂತೆಯನ್ನು ಆಯೋಜನೆ ಮಾಡಿರುವುದಕ್ಕೆ ರೇಖಾ ಬಡಿಗೇರ್ ಅವರಿಗೆ ಹಾಗೂ ಮಾರುತಿ ಬಡಿಗೇರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಚಿತ್ರಸಂತೆ ಕಲಾವಿದರಿಗೆ ಕಲೆಯ ಆಸಕ್ತಿ ಉಳ್ಳವರಿಗೆ ಒಂದು ಸೇತುವೆ ಆಗಿರಲಿ ಅನ್ನುವಂಥ ಹಾರೈಸಿ ಇಂಥ ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೀಬೇಕು ಅಂತಂದರೆ ಅಭಿಮಾನಿಗಳು ಕೂಡ ಹೆಚ್ಚು ಹೆಚ್ಚು ಬರಬೇಕು ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗಿದ್ದಲ್ಲಿ ಇಂಥ ಒಂದು ಸಂಸ್ಥೆಗಳು ನಡೆಸುವಂಥ ಚಿತ್ರಸಂತೆಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ಇವತ್ತು ಸಂಜೆಯ ತನಕ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಈ ಒಂದು ಚಿತ್ರಸಂತೆ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.
ಈ ಸಂದರ್ಭದಲ್ಲಿ ಕಲಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್, ಹಿರಿಯ ಸಾಹಿತಿ ವೀರ ಹನುಮಾನ್, ಆರ್ಡಿಎ ಮಾಜಿ ಅಧ್ಯಕ್ಷ ಗೋಪಾಲ್ ರೆಡ್ಡಿ, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ಶರಣಪ್ಪ ಗೋನಾಳ್, ಈರಣ್ಣ ಬೆಂಗಾಲಿ, ದಂಡಪ್ಪ ಬಿರಾದರ್, ರಾವುತರಾವ್ ಬರೂರ್, ಅಣ್ಣಪ್ಪ ಮೇಟಿಗೌಡ ಸೇರಿದಂತೆ ಅನೇಕರಿದ್ದರು. ತಾರಾನಾಥ್ ಶಿಕ್ಷಣ ಸಂಸ್ಥೆ ವ್ಯಾಪ್ತಿಯಲ್ಲಿರುವ ಸೇಠ್ ಚುನ್ನಿಲಾಲ್ ಅಮರ್ಚಂದ್ ಬೋಹಾರ ಕಾನೂನು ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಫೆಬ್ರವರಿ 17ರಂದು ಆಯೋಜಿಸಲಾಗಿದೆ ಎಂದು ತಾರಾನಾಥ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಾರ್ಸಮಲ್ ಸುಕಾಣಿ ಹೇಳಿದರು. ತಾರಾನಾಥ ಶಿಕ್ಷಣ ಸಂಸ್ಥೆ ವ್ಯಾಪ್ತಿಯಲ್ಲಿ ಇರುವ ಸೇಠ್ ಚುನ್ನಿಲಾಲ್ ಅಮರ್ಚಂದ್ ಬೋಹರಾ ಕಾನೂನು ಮಹಾವಿದ್ಯಾಲಯ ಸುವರ್ಣ ಮಹೋತ್ಸವ ಫೆಬ್ರವರಿ 17ರಂದು ಆಯೋಜಿಸಲಾಗಿದೆ ಎಂದು ತಾರಾನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರಸ್ಮಲ್ ಸುಕಾಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಇಎಸ್ ಇಂದಿರೇಶ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಸಾನ್ನಿಧ್ಯವನ್ನು ಗದಗ್ನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಕಾನೂನು ವಿಶ್ವವಿದ್ಯಾಲಯ ಕುಲಪತಿ ಡಾ ಸಿ ಬಸವರಾಜ್, ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಆಗಮಿಸಲಿದ್ದಾರೆ. ಎಲ್ವಿಡಿ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ಬೆಂಗಳೂರಿನ ಇಸ್ರೋದಲ್ಲಿ ಹಿರಿಯ ವಿಜ್ಞಾನಿಯಾಗಿರುವ ಅನುರಾಧ ಬಿ ದೇಸಾಯಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಲ್ಲದೆ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ನ್ಯಾಯಾಧೀಶರಾಗಿರುವ 15 ಜನರಿಗೆ ಸನ್ಮಾನಿಸಲಾಗುತ್ತದೆ. ಅಲ್ಲದೆ ಕಾಲೇಜಿನಲ್ಲಿ 15 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತದೆ ಎಂದರು. ಸಂಜೆ 5:30ಕ್ಕೆ ಸುವರ್ಣ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ರಾಜ್ಯದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಆರ್. ಬಸನಗೌಡ ತುರ್ವಿಹಾಳ್, ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಹಂಪಯ್ಯ ನಾಯಕ್, ಹಂಪನಗೌಡ ಬಾದರ್ಲಿ, ಮಾನಪ್ಪ ವಜ್ಜಲ್, ಕರೆಮ ಜಿ ನಾಯಕ್, ಶರಣಗೌಡ ಬಯ್ಯಾಪುರು ಭಾಗವಹಿಸಲಿದ್ದಾರೆ ಎಂದರು. ತಾರಾನಾಥ ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾಗಿ 104 ವರ್ಷ ಕಳೆದಿದ್ದು ತನ್ನದೇ ಆದ ಇತಿಹಾಸ ಹೊಂದಿದೆ. 1920ರಲ್ಲಿ ಹಮ್ದರ್ ಶಾಲೆ, 1954ರಲ್ಲಿ ಎಲ್ವಿಡಿ ಕಾಲೇಜು, 1964ರಲ್ಲಿ ಬಿಆರ್ಬಿ ಕಾಲೇಜು, 1974ರಲ್ಲಿ ಕಾನೂನು ಕಾಲೇಜು ಪ್ರಾರಂಭವಾಗಿ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದೆ. 600ಕ್ಕೂ ಹೆಚ್ಚು ಕಾನೂನು ವಿದ್ಯಾರ್ಥಿಗಳು ನ್ಯಾಯವಾದಿಗಳಾಗಿ, ನ್ಯಾಯಾಧೀಶರಾಗಿ ಸೇವೆಯಲ್ಲಿ ಇದ್ದಾರೆ ಎಂದರು. ತಾರಾನಾಥ ಶಿಕ್ಷಣ ಸಂಸ್ಥೆ ಕನಿಷ್ಠ ಶುಲ್ಕ ಪಡೆದ ಸಂಸ್ಥೆಗಳನ್ನು ನಡೆಸಲಾಗುತ್ತದೆ. ಆದರೆ ಇತ್ತೀಚೆಗೆ ಕಾಪಿ ಸೆಂಟರ್ಗಳಾಗಿ ಅನೇಕ ಕಾಲೇಜುಗಳು ಹುಟ್ಟಿಕೊಂಡಿವೆ. ಹೆಚ್ಚು ಶುಲ್ಕ ಪಡೆದು ಕಾಪಿ ಮಾಡಲು ಅನುಕೂಲ ಮಾಡಿಕೊಡುವ ಕಾಲೇಜುಗಳಾಗಿವೆ. ರಾಯಚೂರು ವಿಶ್ವವಿದ್ಯಾಲಯದಿಂದ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ. ಕಾಪಿ ಪ್ರೋತ್ಸಾಹಿಸುವ ಕಾಲೇಜುಗಳನ್ನು ಸರ್ಕಾರ ಮಾನ್ಯತೆ ರದ್ದುಗೊಳಿಸುವ ಕಾನೂನು ರೂಪಿಸಬೇಕೆಂದರು. ಮುಂದಿನ ವರ್ಷದಿಂದ 5 ವರ್ಷ ಕಾನೂನು ಕೋರ್ಸ್ ಪ್ರಾರಂಭಿಸಲಾಗುತ್ತದೆ. ಹಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿದರು. 50 ವರ್ಷ ಆಗಿದೆ ಈ ಕಾಲೇಜ್ ಚಾಲುವಾಗಿ. 74ರಿಂದ ಚಾಲುವಾಗಿ 2024 50 ವರ್ಷ ಕಂಪ್ಲೀಟ್ ಮಾಡಿದೆ. ತಾರಾನಾಥ್ ಶಿಕ್ಷಣ ಸಂಸ್ಥೆಯದು ತಂದೆ ಆದ ಭವ್ಯ ಇತಿಹಾಸ ಇದೆ. ಈ ಸಂಸ್ಥೆ ಚಾಲೂ ಮಾಡಿ 104 ವರ್ಷ ಆಗಿದೆ. ಹಮ್ದರ್ದ್ ಹೈಸ್ಕೂಲ್ ಪ್ರಾರಂಭವಾಗಿದ್ದು 1920ನಲ್ಲಿ. ಅದರ ಸೆಂಟಿನರಿ ಸೆಲೆಬ್ರೇಷನ್ 4 ವರ್ಷ ಹಿಂದೆ ನಾವು ಮಾಡಿದ್ದೀವಿ. ಆಮೇಲೆ ಎಲ್ವಿಡಿ ಕಾಲೇಜ್ 1954ನಲ್ಲಿ ಚಾಲೂ ಆಯಿತು. ಅದರದ್ದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಆಯಿತು. ಬಿಆರ್ಬಿ ಕಾಲೇಜ್ 1964ನಲ್ಲಿ ಚಾಲೂ ಆಯಿತು. ಅದರದನ್ನು ಗೋಲ್ಡನ್ ಜೂಬ್ಲಿ ಮಾಡಿವಿ. SSRG ವುಮೆನ್ಸ್ ಕಾಲೇಜ್ ಅದರದನ್ನು ಗೋಲ್ಡನ್ ಜೂಬ್ಲಿ ಆಯಿತು. ಈಗ ಈ ಲಾ ಕಾಲೇಜ್ 50 ವರ್ಷ ಕಂಪ್ಲೀಟ್ ಮಾಡಿ ನಾವು ಈ ಗೋಲ್ಡನ್ ಜೂಬ್ಲಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಎಲ್ಲರಿಗೆ ಶಿಕ್ಷಣ ಸಿಗಬೇಕು. ಅದನ್ನು ಅಫೋರ್ಡೆಬಲ್ ಕಾಸ್ಟ್ನಲ್ಲಿ. ನಮ್ಮ ಸಂಸ್ಥೆ ಕಮರ್ಷಿಯಲೈಸ್ ಆಗಿಲ್ಲ, ಎಜುಕೇಷನ್ನ ಕಮರ್ಷಿಯಲೈಸ್ ಮಾಡಿಲ್ಲ. ಮಿನಿಮಮ್ ಫೀಸ್ನಲ್ಲಿ ಎಲ್ಲ ಕಾಲೇಜುಗಳು ನಡ್ತಾ ಇವೆ. ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಎಕ್ಸಾಮಿನೇಷನ್ ಬೇರೆ ಏನಾಗಲಿ ಭಾಳ ಅಚ್ಚುಕಟ್ಟುವಾಗಿ ಶಿಸ್ತುವಾಗಿ ನಡೆಸ್ತಾ ಇದ್ದೀವಿ. ಆದರೆ ಕೆಲವೊಂದು ಇಲ್ಲಿ ಕಾಲೇಜುಗಳು ಆಗ್ಯಾವ, ಅವು ಕಾಪಿಂಗ್ ಸೆಂಟರ್ ಆಗ್ಯಾವ.
ಅದರಿಂದ ನಮಗೆ ಅಡ್ಮಿಷನ್ಗೆ ಬೀಳ್ತಾ ಇದೆ. ಮೊನ್ನೆ ತಾನೇ ಸೆಂಟ್ರಲ್ ಗೌರ್ಮೆಂಟು ಈ ಪೇಪರ್ ಲೀಕ್ ಬಗ್ಗೆ ಒಂದು ಬಹಳ ದೊಡ್ಡ ಕ್ರಮ ತಗೊಂಡಿದೆ. ಬಹಳ ದೊಡ್ಡ ಮೊತ್ತದಿಂದ ಪೆನಾಲ್ಟಿ, ಶಿಕ್ಷೆ. ಅದೇ ಥರ ಯಾವ ಕಾಲೇಜು ಕಾಪಿಂಗ್ ಸೆಂಟರ್ ಆಗ್ಯದ, ಕಾಪಿಂಗ್ ಮಾಡೋಕ್ಕೆ ಅಲೌ ಮಾಡ್ತಾರ ಅಂಥ ಕಾಲೇಜಿಗೆ ಅದೇ ಶಿಕ್ಷೆ ಆಗಬೇಕಂತ ನನ್ನ ಅನಿಸಿಕೆ. ಇಲ್ಲದರೆ ಶಿಕ್ಷಣದ ಏನು ಮಹತ್ವ ಇರೋಂಗಿಲ್ಲ. ಬರೀ ನಾವು ಕಾಪಿ ಮಾಡಿ ಪಾಸ್ ಆಗಿದ್ರೆ ಅದರ ಏನು ಅರ್ಥನೇ ಇಲ್ಲ. ನಮ್ಮ BRB ಕಾಲೇಜಿಂದ ಎಕ್ಸಾಂಪಲ್ ಕೊಡ್ತೀನಿ ತಮಗೆ. ನಮ್ಮಲ್ಲಿ 18,000 ಫೀಸ್ ಇದ್ದರೂ ಮಂದಿ ಇನ್ನೊಂದರಲ್ಲಿ 35,000 ಮಾಡ್ಯಾರ ಈ ವರ್ಷ ಫೀಸ್. ಅಲ್ಲಿ ಹೋಗ್ತಾರೆ ಓಡಿ, ಯಾಕಂದರೆ ಅಲ್ಲಿ ಕಾಪಿಂಗ್ ಅಲೋ ಮಾಡ್ತಾರೆ. ಮೊನ್ನೆ ತಾನೇ ವೈಸ್ ಚಾನ್ಸಲರು ರಾಮಸ್ವಾಮಿಯವರು ಒಂದು ಮೀಟಿಂಗ್ ಕರೆದು ವಾರ್ನ್ ಮಾಡ್ಯಾರ, ನೀವು ಯಾವ ಕಾಲೇಜವ್ರು ಹಿಂಗೆ ಮಾಡ್ತೀರಿ ನಮ್ಮ ಅಫಿಲಿಯೇಷನನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ. ಬಟ್ ಅದಕ್ಕೆ ಕಾನೂನು ಕ್ರಮ ಆಗಬೇಕು, ಬಿಟ್ಟಿನ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು, ಅವ್ರ ಅಫಿಲಿಯೇಷನ್ ಕ್ಯಾನ್ಸಲ್ ಆಗಬೇಕು. ಹಂಗಾದ್ರೆ ಮಾತ್ರ ಒಳ್ಳೆಯ ಶಿಕ್ಷಣ ಸಿಗ್ತದೆ ಎಲ್ಲರಿಗೆ. ನಮ್ಮ ಕಾಲೇಜುಗಳು LVD ಕಾಲೇಜ್, BRB ಕಾಲೇಜ್ ಇಡೀ ರಾಜ್ಯದಲ್ಲಿ ಫೇಮಸ್ ಆಗಿರೋ ಕಾಲೇಜುಗಳು. ಇಲ್ಲಿ ಇದ್ದಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ನೋಡೋಕೆ ನಿಮಗೆ ಸಿಗಲ್ಲ. ಈ ಸಂದರ್ಭದಲ್ಲಿ SCAB ಕಾಲೇಜಿನ ಅಧ್ಯಕ್ಷ ಶ್ರೀಕಾಂತ್ ರಾವ್ ವಕೀಲ್, ಅಂಬಾಪತಿ ಪಾಟೀಲ್, ಸುನೀಲ್ ಭಂಡಾರಿ, ಪವನ್ ಕುಮಾರ್ ಸುಖಾಣಿ, ಅಬ್ದುಲ್ ಕರೀಂ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್.
ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ರೂಪಾಯಿ ಅನುದಾನ ಹಾಗೂ ನಿಗಮ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ಜಿಲ್ಲಾ ಭಗೀರಥ ಉಪ್ಪಾರ ಸಮಾಜದ ಸಂಘದ ಮುಖಂಡ ಅಮರೇಶಪ್ಪ ಆದೋನಿ ಹೇಳಿದರು. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ರೂಪಾಯಿ ಅನುದಾನ ಹಾಗೂ ನಿಗಮ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ಜಿಲ್ಲಾ ಭಗೀರಥ ಉಪ್ಪಾರ ಸಮಾಜದ ಸಂಘದ ಮುಖಂಡ ಅಮರೇಶಪ್ಪ ಆದೋನಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದಿಂದ ಪುಟ್ಟರಂಗ ಶೆಟ್ಟಿ ಹೊರತುಪಡಿಸಿದರೆ ಬೇರ್ಯಾವರು ಶಾಸಕರಿಲ್ಲ, ನಿಗಮ ಮಂಡಳಿ ಸದಸ್ಯರಾಗಿಲ್ಲ. ಕಾರಣ ಬಜೆಟ್ನಲ್ಲಿ ನಿಗಮಕ್ಕೆ 25 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯುತ್ತಿರುವ ಸಮಾಜದ ಜಿಲ್ಲಾ ಮತ್ತು ತಾಲೂಕು ಮುಖಂಡರಿಗೆ ನಾಮನಿರ್ದೇಶನ ಮಾಡಬೇಕು. ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಿಸಬೇಕು. ಭಗೀರಥ ಜಯಂತಿಯಲ್ಲಿ ಶಾಸಕರು, ಸಚಿವರು, ಸಂಸದರು ಭಾಗವಹಿಸುವಂತೆ ವ್ಯವಸ್ಥೆ ಮಾಡಬೇಕು. ಸಮಾಜ ಕುಲಶಾಸ್ತ್ರ ಅಧ್ಯಯನ ವರದಿ ಬಿಡುಗಡೆಗೊಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸುವುದಾಗಿ ಹೇಳಿದರು. ಸಂಘ ರಿಜಿಸ್ಟರ್ಡ್ ರಾಯಚೂರು ಇವರು ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಸನ್ಮಾನ್ಯರೇ, ವಿಷಯ ಉಪ್ಪಾರ ಸಮಾಜಕ್ಕೆ ಅನುದಾನ ಬಿಡುಗಡೆ ಹಾಗೂ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಮಾಡುವ ಬಗ್ಗೆ ಮನವಿ. ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುವುದೇನೆಂದರೆ, ನಮ್ಮ ಸಮಾಜ ಶೋಷಿತ ಸಮಾಜವಾಗಿದೆ. ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಉಪ್ಪಿನ ಸತ್ಯಾಗ್ರಹ ಹಾಗೂ ದಂಡಯಾತ್ರೆ ಮುಂತಾದವುಗಳಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟಕ್ಕಾಗಿ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಮಾಡಿದ್ದಾರೆ. ನಮ್ಮ ಸಮಾಜವು ರಾಜಕೀಯವಾಗಿ ಬೆಳೆದಿಲ್ಲ. ನಮ್ಮ ರಾಜ್ಯಕ್ಕೆ ಒಬ್ಬ ಶಾಸಕ ಶ್ರೀ ಪುಟ್ಟರಂಗ ಶೆಟ್ಟಿ ಅವರನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅತಿ ಹಿಂದುಳಿದಿದ್ದೇವೆ. ಆದ್ದರಿಂದ ನಮ್ಮ ಸಮಾಜಕ್ಕೆ ಈ ಕೆಳಕಂಡ
ಅನುದಾನ ಬಿಡುಗಡೆ ಮಾಡುವಂತೆ ಮಾನ್ಯರಲ್ಲಿ ಕೋರುತ್ತೇವೆ. 1. ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ರೂಪಾಯಿ 25 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ನೇಮಕ ಮಾಡುವುದು. ಕಾಂಗ್ರೆಸ್ ಪಕ್ಷಕ್ಕಾಗಿ ಜೀವನ ಪೂರ್ತಿ ದುಡಿದ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಇರುವ ಸಂಸ್ಥಾನಿಕ ಕಚೇರಿಗಳಲ್ಲಿ ನಾಮನಿರ್ದೇಶನ ಮಾಡುವ ಕುರಿತು. 4ನೇದು, ಅರ್ಹರನ್ನು ವಿಶ್ವವಿದ್ಯಾಲಯ ಮತ್ತು ಆಯಾ ಸಿನೇಟ್ ಕಮಿಟಿಗಳಿಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನಾಗಿ ನೇಮಿಸುವ ಕುರಿತು. 5ನೇದು, ಶ್ರೀ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು, ಲೋಕಸಭಾ ಸದಸ್ಯರು ಹಾಜರಿರುವಂತೆ ವ್ಯವಸ್ಥೆಯನ್ನು ಮಾಡುವುದು. 6ನೇದು, ಆಡಳಿತದಲ್ಲಿ ಕೃತ್ಯಕ್ಕೆ ಒಳಗಾದ ನಮ್ಮ ಅಧಿಕಾರಿಗಳಿಗೆ ಸೂಕ್ತ ಸ್ಥಾನಮಾನ ನೀಡಿ ಅವರಿಗೆ ಗೌರವ ತಕ್ಕಂತೆ ಮಾಡುವುದು. 7ನೇದು, ಉಪ್ಪಾರ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಬಿಡುಗಡೆ ಮಾಡುವಂತೆ ಮನವಿ. ತಾವುಗಳು ಹಿಂದುಳಿದ ವರ್ಗಗಳ ನಾಯಕರೆಂದು ತಿಳಿದು ದೇವರಾಜ್ ಅರಸ್ ನಂತರ ತಾವೇ ಆ ವರ್ಗಗಳಿಗೆ ಮುಖಂಡರುಗಳು ಹಾಗೂ ಮಾರ್ಗದರ್ಶಕರ ಆಗಿದ್ದೀರೆಂದು ನಂಬಿರುತ್ತೇವೆ. ಈ ಸಂದರ್ಭದಲ್ಲಿ ಸಮಾಜ ಅಧ್ಯಕ್ಷ ಎಸ್ ಬುಗ್ಗಾರೆಡ್ಡಿ, ಮಾಣಿಕ್ಯಪ್ಪ ಚಂದ್ರಬಂಡ, ಆದಿರಾಜ್, ಬಾಲಚಡ, ನಾಗರಾಜ್, ಎಸ್ಎಲ್ ವೀರೇಶ್, ಸಾಯಿ ಸಾಗರ್ ಸೇರಿದಂತೆ ಅನೇಕ ಮುಖಂಡರುಗಳು ಇದ್ದರು. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಪಕ್ಷ ಮೊದಲು, ಪಕ್ಷಕ್ಕಾಗಿ ದುಡಿಯೋಣ ಎಂದು ರಾಯಚೂರು ಗ್ರಾಮೀಣ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿದರು. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಪಕ್ಷ ಮೊದಲು, ಪಕ್ಷಕ್ಕಾಗಿ ದುಡಿಯೋಣ ಎಂದು ರಾಯಚೂರು ಗ್ರಾಮೀಣ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿದರು. ಅವರು ನಗರದ ಎಪಿಎಂಸಿ ಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಕೊಡುಗೆಯಿಂದ ನಾನು 2ನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ಜೊತೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ತಿಳಿಸುವುದಾಗಿ ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಎಂದರು. ಕ್ಷೇತ್ರದ ಜನರಿಗೆ ಮತ್ತು ನಿಗಮದ ವತಿಯಿಂದ ದೊರೆಯುವ ಪ್ರತಿಯೊಂದು ಸೌಲಭ್ಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಪ್ರತಿಯೊಬ್ಬ ಕಾರ್ಯಕರ್ತನು ನನಗೆ ಸ್ಟಾರ್ ಪ್ರಚಾರಕರು. ನನ್ನ ಕ್ಷೇತ್ರದ ಜನರ ಋಣ ತೀರಿಸಲು ಸಾಧ್ಯವಿಲ್ಲ. ಈ ಹುದ್ದೆ ದೊರೆಯಬೇಕಾದರೆ ಕೂಡ ನನ್ನ ಕ್ಷೇತ್ರದ ಜನರು ಮತ್ತು ಪಕ್ಷದ ಮುಖಂಡರು ಕಾರಣ ಎಂದರು. ನನ್ನ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ಲಾ ಧರ್ಮದವರಿಗೂ ದೇವಸ್ಥಾನಗಳು, ಮಸೀದಿ, ಚರ್ಚ್, ಮಂದಿರಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ನೀವು ಹೇಳಿದಂತೆ ಕೆಲಸ ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್, ಕೆ ಶಾಂತಪ್ಪ, ರಾಜಶೇಖರ್ ನಾಯಕ್, ದೇವಸಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಂಪಾಪತಿ, ಕೆ ಅಸ್ಲಂ ಪಾಷಾ, ಜಯವಂತರಾವ್ ಪತಂಗೆ, ಬಸವರಾಜ್ ವಕೀಲ್, ರಾಮನ್ಗೌಡ ವಕೀಲ್ ಸೇರಿದಂತೆ ಅನೇಕರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಯಾತ್ರಾ ಸ್ಥಳ ವೀರಗೋಟದಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಯಾತ್ರಾ ಸ್ಥಳ ವೀರಗೋಟದಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿತು. ನದಿ ತೀರದಲ್ಲಿ ಎಸೆಯಲಾಗಿದ್ದ ಗಂಟು ಮೂಟೆಗಳು, ವಿಸರ್ಜಿತ ಬಟ್ಟೆ, ಹಾಸಿಗೆ ಮತ್ತು ಹೊದಿಕೆ, ಬಟ್ಟೆಯ ಮತ್ತು ಪ್ಲಾಸ್ಟಿಕ್ ಚೀಲಗಳು, ಕೊಳೆತ ಹೂವಿನ ಹಾರ ಮತ್ತು ತೆಂಗಿನಕಾಯಿ, ಪ್ಲಾಸ್ಟಿಕ್ ಬಾಟಲ್ಗಳು, ಏಕಬಳಕೆ ಪ್ಲಾಸ್ಟಿಕ್ ಚೀಲಗಳು ಸೇರಿದಂತೆ ಬೃಹತ್ ಪ್ರಮಾಣದ ತ್ಯಾಜ್ಯವನ್ನು ನದಿ ತೀರದಲ್ಲಿ ತೆಗೆದುಹಾಕಿ ಹೊರಹಾಕಿ ನದಿ ತೀರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಸಮಾರೋಪಾದಿಯಲ್ಲಿ ಕೈಗೊಳ್ಳಲಾಯಿತು.
ಜಿಲ್ಲೆಯ ಪ್ರಸಿದ್ಧ ಐತಿಹಾಸಿಕ ಯಾತ್ರಾ ಸ್ಥಳವಾಗಿರುವ ವೀರಗೋಟಿ ಜಿಲ್ಲೆಯ ಗಡಿ ಭಾಗದಲ್ಲಿ ಸ್ಥಿತವಾಗಿರುವ ಪ್ರವಾಸಿ ತಾಣವೂ ಆಗಿದೆ. ನಿತ್ಯ ನೂರಾರು ಭಕ್ತರು, ಯಾತ್ರಾರ್ಥಿಗಳು ಹಾಗೂ ಸಾರ್ವಜನಿಕರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು, ನದಿಯ ದಡದಲ್ಲಿ ಪೂಜಾ ಕಾರ್ಯಕ್ರಮಗಳು ಆಚರಣೆ ಮುಂತಾದ ಕಾರಣಗಳಿಂದ ನದಿಯ ತೀರದಲ್ಲಿ ಮಲಿನತೆ ವಿಪರೀತವಾಗಿ ಹರಡಿತು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಒಂದು ದಿನದ ಬೃಹತ್ ಸ್ವಚ್ಛತಾ ಶಿಬಿರವನ್ನು ಹಮ್ಮಿಕೊಂಡು ನದಿ ತೀರದಲ್ಲಿನ ಮಾಲಿನ್ಯಕಾರಕಗಳು ಹೊರತೆಗೆದು ನದಿಯ ತೀರವನ್ನು ಸ್ವಚ್ಛಗೊಳಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಕಸವನ್ನು ಸ್ವಚ್ಛಗೊಳಿಸಿ ವಿಲೇವಾರಿಯ ಸೂಕ್ತ ವಿಧಾನ ಕ್ರಮದ ಬಗ್ಗೆ ದೇವಸ್ಥಾನ ಸೇವಕರಿಗೆ ಮಾಹಿತಿ ನೀಡಲಾಯಿತು. ಸ್ಥಳೀಯ ಗ್ರಾಮಸ್ಥರಿಗೆ, ವ್ಯಾಪಾರಿಗಳು ಹಾಗೂ ಯಾತ್ರಾರ್ಥಿಗಳಿಗೆ ನದಿಯಲ್ಲಿ ಮಾಲಿನ್ಯಕರ ತ್ಯಾಜ್ಯಗಳನ್ನು ಎಸೆಯುವುದರಿಂದ ಆಗುವ ಆರೋಗ್ಯ ಸಂಬಂಧಿತ ಹಾಗೂ ಪರಿಸರ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳಿ ಯಾವುದೇ ರೀತಿಯ ತ್ಯಾಜ್ಯವನ್ನು ವಿಸರ್ಜಿಸದಂತೆ ಜಾಗೃತಿ ಮೂಡಿಸಲಾಯಿತು. ಜಿಲ್ಲೆಯ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವ ನದಿಯ ನೀರಿನ ಪರಿಶುದ್ಧತೆಯನ್ನು ಕಾಪಾಡಲು ಸಹಕರಿಸುವಂತೆ ಮನವಿ ಮಾಡಲಾಯಿತು. ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಕಾರ್ಯಕ್ರಮ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರೇವರು ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ಭಾಗವಹಿಸಿದ್ದರು. ಉಪನ್ಯಾಸಕಿ ವೆಂಕಟೇಶ್ ರಾಠೋಡ್ ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧಿಸಲು ರಾಜಾ ಅಮರೇಶ್ವರ್ ನಾಯಕ್ ಸಿದ್ಧಗೊಂಡಿದ್ದು, ಪಕ್ಷ ವರಿಷ್ಠರ ಭೇಟಿ ಮಾಡಿ ಅವಕಾಶ ನೀಡುವಂತೆ ಮನವಿ ಮಾಡಿರುವುದು ಟಿಕೆಟ್ ಪೈಪೋಟಿ ತೀವ್ರಗೊಳ್ಳಲು ಕಾರಣವಾಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧಿಸಲು ರಾಜಾ ಅಮರೇಶ್ವರ್ ನಾಯಕ್ ಸಿದ್ಧಗೊಂಡಿದ್ದು, ಪಕ್ಷ ವರಿಷ್ಠರ ಭೇಟಿ ಮಾಡಿ ಅವಕಾಶ ನೀಡುವಂತೆ ಮನವಿ ಮಾಡಿರುವುದು ಟಿಕೆಟ್ ಪೈಪೋಟಿ ತೀವ್ರಗೊಳ್ಳಲು ಕಾರಣವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊರೆದು ಮಾನ್ವಿ ವಿಧಾನಸಭೆಗೆ ಸ್ಪರ್ಧಿಸಿದ್ದ ಬಿವಿ ನಾಯಕ್ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದರಿಂದ ಲೋಕಸಭೆಗೆ ಸ್ಪರ್ಧಿಸಲು ಆಸಕ್ತಿ ತೋರಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೇಂದ್ರ ನಾಯಕರನ್ನು ಭೇಟಿ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಆದರೆ ಬಿವಿ ನಾಯಕ್ ಸ್ಪರ್ಧೆಯಿಂದ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಕಣದಿಂದ ಹಿಂದೆ ಸರಿಯುತ್ತಾರೆ ಎಂಬ ಚರ್ಚೆಗಳು ಪಕ್ಷದ ವಲಯಗಳಲ್ಲಿ ಪ್ರಾರಂಭಗೊಂಡಿದ್ದವು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರುಗಳು ಸೇರಿದಂತೆ ಅನೇಕರ ಅಭಿಪ್ರಾಯವನ್ನು ರಾಜ್ಯ ಬಿಜೆಪಿ ಘಟಕ ಸಂಗ್ರಹಿಸಿ ಕೇಂದ್ರಕ್ಕೆ ಸಂಭವನೀಯ ಅಭ್ಯರ್ಥಿಗಳ ಹೆಸರನ್ನು ರವಾನಿಸಿದೆ. ಆದರೆ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಶಿಫಾರಸು ಮಾಡಿಲ್ಲ. ಬದಲಾಗಿ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಸೇರಿ ಉಳಿದವರ ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸೋಲು ಅನುಭವಿಸಿದ ಬಿಬಿ ನಾಯಕರಿಗೆ ಟಿಕೆಟ್ ನೀಡುವುದು ಅನುಮಾನ ಎಂದು ಹೇಳಲಾಗುತ್ತಿದೆ. ಸೋತವರಿಗೆ ಟಿಕೆಟ್ ಕೊಡುವುದಕ್ಕಿಂತ ಗೆಲ್ಲುವ ಅಭ್ಯರ್ಥಿ ಆಯ್ಕೆ ಕುರಿತು ಸಮೀಕ್ಷೆ ನಡೆಸಿ ತೀರ್ಮಾನಕ್ಕೆ ಬರಲು ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗಿದೆ. ಗಂಭೀರ ಆರೋಪ ಹಾಗೂ ವಯಸ್ಸಿನ ಮಿತಿ ಮೀರಿದ ಹಾಲಿ ಸಂಸದರನ್ನು ಹೊರತುಪಡಿಸಿ ಹಳೆ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲು ಪಕ್ಷ ಚಿಂತನೆಯಲ್ಲಿ ತೊಡಗಿದೆ ಎಂದು ಹೇಳಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡುವ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲು ನಿರ್ಧರಿಸಲಾಗಿದ್ದು, ಕೊನೆ ಕ್ಷಣದ ಬದಲಾವಣೆ ಹೊರತುಪಡಿಸಿ ಬಹುತೇಕ ಟಿಕೆಟ್ ಹಂಚಿಕೆ ನಿರ್ಧಾರವಾಗಿದೆ ಎಂದು ಹೇಳಲಾಗಿದೆ. ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಸಹ ಪಕ್ಷದಿಂದ ಟಿಕೆಟ್ ನೀಡುವ ವಿಶ್ವಾಸದಲ್ಲಿ ಇದ್ದಾರೆ. ಪಕ್ಷದ ಎಲ್ಲಾ ಶಾಸಕರು ವಿರೋಧಿಸಿಲ್ಲ, ಸ್ಪರ್ಧೆ ಖಚಿತವೆಂಬ ಸಂದೇಶ ರವಾನಿಸಿದ್ದಾರೆ. ಮಾಜಿ ಸಂಸದ ಬಿವಿ ನಾಯಕ್ ಸಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಂದ ಲೋಕಸಭಾ ಸ್ಪರ್ಧೆಗೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಅಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಸಹ ಭೇಟಿ ಮಾಡಿದ್ದಾರೆ. ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲವಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ನಗರದ ಸಂಪೂರ್ಣ ಸ್ವಚ್ಛ ಮತ್ತು ಸುಂದರತೆಗಾಗಿ ನಗರಸಭೆ ನೇತೃತ್ವದಲ್ಲಿ ವಾರಕ್ಕೆ ಒಂದು ವಾರ್ಡಿನಂತೆ ನಡೆದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ವಾರ್ಡ್ ನಂಬರ್ 23ರಲ್ಲಿ ಸ್ವಚ್ಛತಾ ಅಭಿಯಾನ ಪರಿಶೀಲಿಸಿದರು. ನಗರದ ಸಂಪೂರ್ಣ ಸ್ವಚ್ಛ ಮತ್ತು ಸುಂದರತೆಗಾಗಿ ನಗರಸಭೆ ನೇತೃತ್ವದಲ್ಲಿ ವಾರಕ್ಕೆ ಒಂದು ವಾರ್ಡಿನಲ್ಲಿ ನಡೆದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ವಾರ್ಡ್ ನಂಬರ್ 23ರಲ್ಲಿ ಸ್ವಚ್ಛತಾ ಅಭಿಯಾನ ಪರಿಶೀಲಿಸಿ ಪ್ರತಿ ಮನೆಗೆ ತೆರಳಿ ರಾಯಚೂರು ನಗರ ನಮ್ಮ ಮನೆ ಇದ್ದಂತೆ ನಾವೆಲ್ಲರೂ ಸ್ವಚ್ಛತೆಯಿಂದ ನಗರವನ್ನು ಕಾಪಾಡಬೇಕಾಗಿದೆ. ಕಾರಣ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ನಗರಸಭೆಯ ಈ ಸ್ವಚ್ಛತೆಯ ಪ್ರಯತ್ನದ ಜೊತೆಯಲ್ಲಿ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ವಾರ್ಡ್ನ ವಿವಿಧ ಬಡಾವಣೆಗೆ ತೆರಳಿ ಸ್ವಚ್ಛತಾ ಕಾರ್ಯವನ್ನು ಪರಿಶೀಲಿಸಿ ನಂತರ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ರಾಯಚೂರು ನಗರವನ್ನು ನಮ್ಮ ಮನೆಯಂತೆ ಕಂಡು ಸ್ವಚ್ಛತೆಯಿಂದ ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ರಾಯಚೂರು ನಗರ ಹಸಿರೀಕರಣದೊಂದಿಗೆ ಎಲ್ಲಾ ವಾರ್ಡ್ಗಳಲ್ಲಿಯೂ ಸ್ವಚ್ಛತೆ ಕಾಪಾಡಬೇಕೆಂದು ಪೌರ ಕಾರ್ಮಿಕರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗೋವಿಂದ್ ರೆಡ್ಡಿ, ಯಲ್ಲಪ್ಪ, ಶ್ರೀನಿವಾಸ್, ಮಲ್ಲಪ್ಪ, ಸಾಯಿ ಸೇರಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಿಗೆ ಅಧಿಕಾರಿಗಳ ತಂಡ, ಸಂಸದರ ಹೇಳಿಕೆ ಶುದ್ಧ ಸುಳ್ಳು, ಜಿಲ್ಲೆಗೆ ಎಲ್ಲ ಸರ್ಕಾರಗಳೊಂದಿಗೆ ಅನ್ಯಾಯ, ಕಲಬುರಗಿ ಸಚಿವರು ಝಾಂಡ, ಸಭೆಗೆ ಸೀಮಿತ ಸುಪಾಣಿ.
ರಾಜ್ಯ ಮಟ್ಟದ 3ನೇ ಚಿತ್ರಸಂತೆ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ. ಎಸ್ಸಿಎಬಿ ಕಾನೂನು ಕಾಲೇಜಿನ ಸುವರ್ಣ ಮಹೋತ್ಸವ ಫೆಬ್ರವರಿ 17ರಂದು ಆಯೋಜನೆ. ಹೈಕೋರ್ಟ್ ನ್ಯಾಯಮೂರ್ತಿ ಸೇರಿ ಸಚಿವ ಎಚ್.ಕೆ. ಪಾಟೀಲ್ ಭಾಗಿ, ಪಾರಸ್ಮಲ್ ಸುಖಾಣಿ. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ನಲ್ಲಿ 25 ಕೋಟಿ ರೂಪಾಯಿ ಅನುದಾನ ನೀಡಲು ಸಿಎಂಗೆ ಪತ್ರ. ಅಮರೇಶಪ್ಪ ಆದೋನಿ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಬಸನಗೌಡ ದದಲ್. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಬೃಹತ್ ಸ್ವಚ್ಛತಾ ಸೇವಾ ಕಾರ್ಯಕ್ರಮ. ಲೋಕಸಭಾ ಚುನಾವಣೆ ಹಾಲಿ ಸಂಸದ ರಾಜಾ ಅಂಬರೀಶ್ ನಾಯಕರಿಂದ ಟಿಕೆಟ್ ಪಡೆಯುವ ವಿಶ್ವಾಸ, ಮುಂದುವರೆದ ಪೈಪೋಟಿ. ಮತ್ತು ವಾರ್ಡ್ ನಂಬರ್ 23ರಲ್ಲಿ ಸ್ವಚ್ಛತಾ ಅಭಿಯಾನ. ಬಡಾವಣೆಗಳನ್ನು ನಮ್ಮ ಮನೆಯಂತೆ ಸ್ವಚ್ಛತೆಯಿಂದ ಕಾಪಾಡಬೇಕು. ರವಿ ಬೋಸರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಸಿಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಿಸಿಟ್ KTB Jewel Palace, Udayanagar, Station Road, Raichur. Mobile 8123 535300.